ಅಲ್ಲ ಸಿದ್ದರಾಮಯ್ಯನವ್ರ ಏನ್ ಕಾಲಿಂದ ಎಳಿತಾ ಇದೀವ ನೀವು ಸಿಟಿಂಗ್ ಕೆಳಗಡೆ ಎಳೀರಿ ಅಂತ ಅವ್ರದೇ ಪಕ್ಷದವ್ರಿ ಅವರೇ ಡೆಲ್ಲಿಗೆ ಹೋಗ್ತಾರೆ ಅವ್ರ ಪಕ್ಷದ ನಾಯಕರುಗಳೇ ಡೆಲ್ಲಿಗೆ ಹೋಗ್ತಾರೆ ಒಂದು ಸಭೆ ಮಾಡ್ತಾರೆ ಅವ್ರ ಉಸ್ತುವಾರಿಗಳು ಬಂದು ಸಭೆ ಮಾಡ್ತಾರೆ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಇವತ್ತು 2 ತಿಂಗಳ 5,000 ಕಾಂಗ್ರೆಸ್ ನಲ್ಲಿರುವಂತಹ ಹುಳುಕು ಕೊಳಕುಗಳ ಬಗ್ಗೆ ಮಾತನಾಡ್ತಾ ಇದೆಯಾ ವಿರೋಧ ಪಕ್ಷ ಅಥವಾ ಅಭಿವೃದ್ಧಿ ಕೆಲಸಗಳು ಎಲ್ಲೆಲ್ಲ ಆಗ್ತಿಲ್ಲ ಅಂತ ಪೆಟ್ಟು ಮಾಡಿ ತೋರಿಸ್ತಾ ಇದೆಯಾ? ಬೆಟ್ ಮಾಡಿ ಸದಾ ತೋರಿಸ್ತಾ ಇದೀವಿ ಇವ್ರ ಹುಳುಕ್ 1-2 ರೀ ಮೂಟೆಗಟ್ಲೆ ಇದೆ ಮೂಟೆಗಟ್ಲೆ ಇದೆ. ನಿಮ್ದೇ ಶಾಸಕರು ಮಾಡಿರುವಂತ ಕೆಲಸಗಳು ಗೊತ್ತಾಗಿದೆ ಎಲ್ಲಾ ಪಕ್ಷದಲ್ಲೂ ಬಂದಿದೆ ಎಲ್ಲಾ ಪಕ್ಷದಲ್ಲಿ ಅವ್ರ ಪಕ್ಷದಲ್ಲೂ ಇದೆ 187 ಕೋಟಿ ವಾಲ್ಮೀಕಿ ಹಗರಣ ಇವತ್ತು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ರು ಮಂತ್ರಿ ಸ್ಥಾನಕ್ಕೆ ತಿಮ್ಮಾಪುರ ಅವ್ರದ್ದು ರಾಜೀನಾಮೆ ಬರ್ಬೇಕಾಗಿತ್ತು ಕೊಡ್ಲಿಲ್ಲ ದಪ್ಪ ಚರ್ಮದ ಆಡಳಿತ ಮಾಡ್ತಾರ ನಾವೇನಂತ ಹೇಳೋಣ ಇವತ್ತು ಹೋರಾಟ ಮಾಡ್ಲಿಕ್ಕೆ ಒಂದು ವಿರೋಧ ಪಕ್ಷ ಏನೇನ್ ಮಾಡ್ಬೇಕೋ ಮಾಡಿದ ನಮ್ಮ ಪಕ್ಷದವ್ರು ಬಂದ್ರು ಅದನ್ನು ಕೂಡ ಎದುರಿಸಲೇಬೇಕು ಅದು ಖಂಡಿತ ಆಗ್ಲಿ ನಾವೇನು ಇಲ್ಲ ನಾವೆಲ್ಲ ಸಾಚ ಅಂತ ಹೇಳುವಂಥದ್ದು ನಾವು ಮಾಡೇ ಇಲ್ಲ ಅದಕ್ಕೆ ಏನೋ ಪೂರಕವಾಗಿ ಇವ್ರು ಹೇಳ್ತಾ ಇದ್ದಾರಲ್ಲ RSS ಇವರ ಪಕ್ಷದ್ದು ಏನೋ ಪಿತೂರಿ ಹೊಸೈನ ಇವ್ರದ್ದು ಹೀಗಾಗಿ ಇವ್ರಿಗೆ ಏನಂದ್ರೆ ಇವತ್ತು ಮ್ಯಾಂಡ್ರೇಟಿ ಪಡೆದಂತ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಈ ರಾಜ್ಯದ ಜನ ಕೇಳ್ತಾ ಇದ್ದಾರೆ ಅಂತ ಕೇಳ್ತಾ ಇದೀವಿ ನಾವು ವಿರೋಧ ಪಕ್ಷವಾಗಿ ಕೇಳ್ತಾ ಇದೀವಿ ನಿಮಗೆ ಕುರ್ಚಿಗೆ ಕಚ್ಚಾಡ್ಕೊಂಡು ಈ ರಾಜ್ಯವನ್ನ ಎಲ್ಲೋ ಒಂದ್ ಕಡೆ ಬಹಳ ಹಿಂದಕ್ಕೆ ತಳ್ತಾ ಇದ್ದೀರಿ ಇವತ್ತು ಅನೇಕ ITBT ಕಂಪ್ನಿಗಳು ಬರಬೇಕಾಗಿತ್ತು ಈ ರಾಜ್ಯಕ್ಕೆ ಇವ್ರು ITBT ಕಂಪ್ನಿ ಮಂತ್ರಿ ಏನ್ ಮಾಡ್ತಾ ಇದಾರೆ RSS ಬಗ್ಗೆ ಮಾತಾಡ್ಕೊಂಡಿದ್ದಾರೆ ಹಾಗಾಗಿ RSS ಬಿಡಿ ಸರ್ ನಾವು RSS ಬಗ್ಗೆ ಮಾತೇ ಆಡ್ತಾ ಇಲ್ಲ ಸರ್ ನಿಮ್ಗೆ ಬಹಳ ಒಳ್ಳೆ ಪ್ರಶ್ನೆ ನಾವೇ ಕೇಳಬೇಕು ಇವ್ರಿಗೆ ನೋಡ್ರಿ ಕೇಳಿಸ್ಕೊಳ್ಳಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಬರ್ಬೇಕಾಗಿತ್ತು ಬಂಡವಾಳ ಹೂಡಿಕೆದಾರರು ಬರ್ಬೇಕಾಗಿತ್ತು ಅಂತ ಹೇಳಿದ್ದಾರೆ ಈ ಕಾಂಗ್ರೆಸ್ ಬಂಡವಾಳ ಹೂಡಿಕೆದಾರರು ಕರ್ನಾಟಕಕ್ಕೆ ಬಂದ್ರೆ ನಿಮ್ಗೆ ಆ ಅವಕಾಶ ಕೊಡೋದಿಲ್ಲ ಈ ಅವಕಾಶ ನಿಮ್ಗೆ ಗುಜರಾತ್ ಕರ್ಕೊಂಡು ಹೋಗ್ತಿರೋರು ಯಾರು ಗುಜರಾತ್ ಅವ್ರಿಗೆ ಕೊಡುವಂತ ಬೇಸಿಕ್ ನೀಡ್ಸ್ ನ ಸ್ಥಳವನ್ನ ಬೇಸಿಕ್ ನೀಡ್ಸ್ ನ ಕೊಡುವಂತ ಸಮಾವೇಶಕ್ಕೆ ಹೋಗ್ತೀನಿ ಮಾತಾಡ್ಬೇಕು ತಿಳುವಳಿಕೆನೇ ಇಲ್ವಲ್ರಿ ನಿಮ್ಗೆ ಇಂಥವ್ರನ್ನೆಲ್ಲ ಅಲ್ಲ ರೀ ಅಲ್ಲ ರೀ ಸ್ಟೇಟ್ ಬಂಡವಾಳ ಗೊತ್ತಾಗುತ್ತೆ ನಿಮ್ ಪಕ್ಷದ ಬಂಡವಾಳನು ಆಗೋದಿಲ್ಲ ಇಲ್ಲಿ ಗೊತ್ತಾಯ್ತಾ ಈಗ ಕೊಡ್ರಿ ಒಂದು ನಿಮಿಷ ಇವ್ರು ಮಾತಾಡುವಾಗ ಒಂದ್ ನಿಮಿಷ ಮಾತಿನ ಮುಗ್ದಿಲ್ಲ ಕೇಳಿದ ಪ್ರಶ್ನೆ ಉತ್ತರ ಕೊಡಕ್ಕೂ ಬಿಡೋದಿಲ್ಲ ಇವರೇ ನಂದು ಮಾತಾಡ್ರಿ ಈಗ ಬಂಡವಾಳ ಹೂಡಿಕೆದಾರರು ಬೆಂಗಳೂರಿಗೆ ಬಂದಿರಿ ಪ್ರಿಯಾಂಕಾ ಏನ್ ಓಡಿಸ್ಬಿಟ್ರ ಬಿಜೆಪಿ ಅವರೆಲ್ಲ ಓಡಿಸ್ಬಿಟ್ರಿ ಒಂದು ರಾಜ್ಯ ಸರ್ಕಾರ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರು ಕಳೆದ 3 ತಿಂಗಳ ಹಿಂದೆ ವಿದೇಶದಲ್ಲಿ ನಡೆದಂತ ಬಂಡವಾಳ ಹೂಡಿಕೆದಾರರ ಸಮಾವೇಶಕ್ಕೆ ಪ್ರಿಯಾಂಕಾ ಖರ್ಗೆ ಮಂತ್ರಿಯಾಗಿ ITBT ಮಂತ್ರಿಯಾಗಿ ನಾನು ಅಲ್ಲಿ ಇದು ಸಮಿಟ್ ಭಾಗವಹಿಸಬೇಕು ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರದವರು ತಡೆ ಹಿಡಿದು ಅವ್ರಿಗೆ ಹೋಗ್ಬಾರ್ದು ಅಂತ ಹೇಳಿದವ್ರು ಯಾರು ನಾವ ಮೇಡಮ್ ಆಯ್ತು ಅದಾದ್ಮೇಲೂ ಕೂಡ ನಮ್ಮ ಇವರು ಕೈಗಾರಿಕಾ ಸಚಿವರಾದಂತ ಒಂದ್ ನಿಮಿಷ ಇಲ್ಲಿ ಬೆಂಗಳೂರಿನಲ್ಲಿ ಸಮಾವೇಶ ನಡೆದ್ರೆ ಹೂಡಿಕೆದಾರರ ಸಮಾವೇಶ ಕೈಗಾರಿಕೆಗಳು ಬರ್ತಾ ಇದ್ರೆ ಅವಕ್ಕೆ ಬೆದರಿಕೆಯಾಗಿ ತಡೆ ಹಾಕಿ ಗುಜರಾತ್ ಕರ್ಕೊಂಡೋಗಿದ್ ನಾವ ಮೇಡಮ್ ಹೈದರಾಬಾದ್ ಕರ್ಕೊಂಡೋಗಿದ್ ಇದು ಕರ್ನಾಟಕದ ಎಲ್ಲ ಹೂಡಿಕೆದಾರರ ಸಮಾವೇಶದಲ್ಲಿ ಆಗಿದ್ದಂತ ಚರ್ಚೆ ಇದು ಏನು ಸುಳ್ಳು ಹೇಳ್ತಾರೆ ಇವರು ಇವರು ಕರ್ನಾಟಕದ ಅಭಿವೃದ್ಧಿ ವಿರೋಧಿಗಳು ಇಲ್ಲಿ ಗೆದ್ದಿರುವಂತ ಎಂಪಿಗಳು ಬಾಯಲ್ಲಿ ಒಂದು ಶಬ್ದ ಈಚೆ ಬರೋದಿಲ್ಲ ಇವಕ್ಕೆಲ್ಲ ಸಂಬಂಧಪಟ್ಟ ಒಂದು ಶಬ್ದ ಮಾತಾಡೋದಿಲ್ಲ ಕೇಂದ್ರ ಸರ್ಕಾರದ ಆಯ್ತು ಮೊನ್ನೆ ಬಜೆಟ್ ಘೋಷಣೆ ಆದಾಗ 0 ಮಟ್ಟ ಘೋಷಣೆ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಸಂಸದರು ಮಾತಾಡಲಿಲ್ಲ ಕುಮಾರ್ ಸರ್ ನನ್ನೊಂದೇ ಪ್ರಶ್ನೆ ಇದೆ ಏನು ಅಂತಂದ್ರೆ ಇವಾಗ ಹೇಳಿದ್ರಿ ನೀವು IT
ITBTಯ ವಿಚಾರವಾಗಿ ಕೇಂದ್ರಕ್ಕೆ ಹೋಗಿ ಮಾತಾಡ್ಬೇಕು ಅಂತ ಹೋದಾಗ ಅಲ್ಲಿ ಬೇಡ ಅಂತ ಹೇಳಿ ಕಳಿಸಿದ್ರು ಅನ್ನುವಂತಹ ವಿಚಾರವನ್ನ ಅಂದ್ರಿ. ಮೊದಲನೇದಾಗಿ ವಿದೇಶ ಪ್ರವಾಸಕ್ಕೆ ಹೋಗೋದು ಬೇಡ ಅಂತ ಓಕೆ ಮೊದಲನೇದಾಗಿ ಅದಕ್ಕೆ ದಾಖಲೆಗಳು ಇದೆಯಾ? ಎರಡನೇದಾಗಿ ಎರಡನೇದಾಗಿ ಶೃಂಗಸಭೆಯಲ್ಲಿ ಎಲ್ಲಾ ವಿಚಾರಕ್ಕೂ ಸಂಬಂಧಪಟ್ಟಂತೆ ಎಲ್ರಿಗೂ ಉಪಯೋಗ ಆಗುವಂತಹ ಒಂದು ಸಮಾರಂಭದಲ್ಲಿ ಬೆಳಿಗ್ಗೆ ಕಾಂಗ್ರೆಸ್ ಸಾಕಷ್ಟು ಜನ ವಿದ್ಯಾರ್ಥಿಗಳು ಅಥವಾ ನಾಯಕರು ಅಥವಾ ಮುಖಂಡರು ನನಗೆ ಗೊತ್ತಿಲ್ಲ ಅವರೆಲ್ಲ ಹೋಗಿ ಗಲಾಟೆ ಮಾಡೋ ಅವಶ್ಯಕತೆ ನೀವೇ ಮಾಧ್ಯಮದಲ್ಲಿ ತೋರಿಸಿದ್ದೀರಿ. ಚೈನಾದಿಂದ ತಂದಿರೋ ಒಂದು ರಾಗ್ಡಾಗ್ ಅನ್ನು ಕರ್ಕೊಂಡ್ಬಂದ್ಬಿಟ್ಟು ಗಾಲ್ಗೋಟಿ ಯೂನಿವರ್ಸಿಟಿ ಅವರು ಅಲ್ಲ ಮೇಡಮ್, ಏನ್ ಮೇಡಮ್ ಮಾಡ್ಬಿಟ್ಟು ಭಾರತ ದೇಶದಲ್ಲಿ 140 ಕೋಟಿ. ಒಂದ್ ನಿಮಿಷ ಮೇಡಮ್, ನಿಮ್ಮ ಮಾತು ಸರಿ, ಮೇಡಮ್ ನಿಮ್ಮ ಮಾತು ಒಪ್ಕೊಂಡಿದ್ದೆ ನಾನು. ಒಂದ್ ನಿಮಿಷ ನಾನು ಹೇಳ್ತೀನಿ ಕೇಳಿ. ಒಂದು ನಿಮಿಷ ಇರಿ ಮೇಡಮ್, ಒಂದು ನಿಮಿಷ ಇರಿ ಮೇಡಮ್, ಒಂದು ನಿಮಿಷ ಇರಿ. ಕಳೆದ 12 ವರ್ಷಗಳಿಂದ ಮೇಡಮ್, ಒಂದ್ ನಿಮಿಷ ನೀವು ಕೇಳಿದಿರಿ, ನನ್ಗೆ ಅರ್ಥ ಆಗೋಯ್ತು. ಕಳೆದ 12 ವರ್ಷಗಳಿಂದ ಸರಿ ರೀ, ನಿಮ್ ದಾಖಲೆ ಕೊಡ್ರಿ. ಮೊದ್ಲು ದಾಖಲೆ ಕೊಡಪ್ಪ. ನೀನು ಚೈನಾಗ ಅದೇನ್ ತೆಗಿತಾ ಇದೆಯಲ್ಲ ದಾಖಲೆ ಕೊಡಪ್ಪ ನೀನು. ಯಾಕ್ರಿ ಬಿಡ್ಬೇಕು? ಯಾವ್ದೋ ಒಂದು ಮಾಡಿರುವಂತ ಪೋಸ್ಟರ್ ಹಿಡ್ಕೊಂಡ್ ಬಂದ್ರೆ ಅದು ದಾಖಲೆ ಏನ್ರಿ ಮೇಡಮ್? ಇದು ದೇಶದ ಹಾಕಪ್ಪ ಗೊತ್ತಾಗ್ಲಿ. ಯಾವ್ದು ಯಾವ DTP ಆಫೀಸ್ ಅಲ್ಲಿ ಪೋಸ್ಟ್ ಮಾಡಿದ್ದು ಜೂಮ್ ಹಾಕಪ್ಪ. ಜೂಮ್ ಹಾಕಪ್ಪ. ಅದು ಪೋಸ್ಟರ್ ಯಾವ್ದು ಪೋಸ್ಟರ್ ಯಾವ್ದು ಗೆಜೆಟೆಡ್ ಕಾಪಿ ಯಾವ್ದು ಅನ್ನೋದೇ ಗೊತ್ತಿಲ್ಲ. ಕಾಂಗ್ರೆಸ್ ಬಂದಿದ್ದಾರೆ ಇಲ್ಲಿ ಮಾತಾಡಪ್ಪ. ತೋರಿಸಿ ಮಾತಾಡತಂಗ ನೀವು ಸುಮ್ಮನೆ ಖಂಡಿತ ಮೇಡಮ್. ಸಂಬಂಧಪಟ್ಟಂತೆ ITBT ಸಂಬಂಧ ಯಾವ್ದು ಅದು ಕರ್ನಾಟಕಕ್ಕೆ ಗೆಜೆಟೆಡ್ ಕಾಪಿನ ಯಾವ ಪೋಸ್ಟರ್ ಗೆಜೆಟೆಡ್ ಕಾಪಿನ ಅದನ್ನ ಬಿತ್ತರಿಸ್ರಿ. ಗೆಜೆಟೆಡ್ ಕಾಪಿನ ಅದು ಸರ್ಕಾರದ ಮುಗ್ದೆ ಇರುವಂತ ದಾಖಲೆನ. 2 ನಿಮಿಷ ಸುಮ್ಮನಿದ್ದು ಬಿಡಿ, 2 ನಿಮಿಷ, ಮತ್ತೇನು ಬೇಡ ಸರ್. ಭಾರತ ದೇಶದಲ್ಲಿ 140 ದಾಖಲೆಗಳನ್ನ ಇಟ್ಟುಕೊಂಡಿದ್ದೀರಾ? ಹೇಳ ಅದನ್ನೇ ಹೇಳ್ಬಿಡ. ಬೆಂಗಳೂರು ಟೆಕ್ ಸಮಿಟ್ ಜನಕ್ಕೆ ತಪ್ಪು ಸಂದೇಶ ನೀವು ಕಳಿಸೋದೇ. ಅದ್ಮಾನಂದ ಸರ್ ಫಸ್ಟ್ ಕಂಪ್ಲೀಟ್ ಆಗ್ಲಿ ಅವ್ರದ್ದು, ಆಮೇಲೆ ಮಾತಾಡೋಣ. ಎಸ್, ವಿಶ್ವದ ವಿವಿಧ ದಿಗ್ಗಜರುಗಳು ಏನು ಟೆಕ್ ದಿಗ್ಗಜರುಗಳು ಕರ್ನಾಟಕದಲ್ಲಿ ಭಾಗವಹಿಸಿದ್ರು. ಪ್ರತಿ ವರ್ಷ ಆಯೋಜನೆ ಮಾಡ್ತಾ ಇದ್ದೇವೆ. 3 ವರ್ಷಕ್ಕೊಮ್ಮೆ ಮೊದಲ ದಿನಾಂಕ ಮತ್ತು ಅಂತಿಮ ದಿನಾಂಕದ ಕಾರ್ಯಕ್ರಮ ಘೋಷಣೆ ಮಾಡ್ತೇವೆ ನಾವು. ಆಯ್ತಾ? ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿ ಈವರೆಗೂ ಯಾವುದು ಕಪ್ಪು ಚುಕ್ಕಿ ಇಲ್ದಂಗೆ ಟೆಕ್ ಸಮಿಟ್ ನಡೆಸಿದ್ದೇವೆ. ಆಯ್ತಾ? ಇದ್ರ ಫಲಿತಾಂಶ ಏನು ಅಂತಂದ್ರೆ ಒಂದ್ ನಿಮಿಷ B2B ಮೇಡಮ್, ಒಂದ್ ನಿಮಿಷ, ಮತ್ತು ಹೂಡಿಕೆದಾರರ ಸಂಪರ್ಕ ಸ್ಮಾರ್ಟ್ ಅವರು ದಾಖಲೆ ಕೇಳಿದ್ರು, ಅಲ್ಲೇ ಯಾರೋ ಕಾರ್ಯಕರ್ತರು ಗಲಾಟೆ ಮಾಡಿದ್ರು ಅಂತ ಹೇಳಿದ್ರಿ. ಹೇಳ್ಬಿಡ್ತೇನೆ, ಈ ಭಾರತ ದೇಶದ ಇತ್ತೀಚಿನ ದಿನದ ಜನಸಂಖ್ಯೆ ದಾಖಲೆ ಸುಮ್ಮಿರ್ರಿ ಆಯ್ತು. ಹೇಳ್ಬೇಕಲ್ಲ ಜನಕ್ಕೆ, ಮತ್ತೆ ನೀವು ದಾಖಲೆ ಅಂತ ಹೇಳ್ತಾ ಇದ್ದೀರಿ. ಇಂಡಿಯಾ ಸಮಿಟ್ಗೂ ನಾವು ಕರ್ನಾಟಕ ಸಮಿಟ್ಗೂ ಏನ್ ವ್ಯತ್ಯಾಸ ಹೇಳಿದ್ದೇವೆ. ಯಾವುದು ಸರಿ ಅಂತ ಹೇಳಿದ್ದೇವೆ ನಾವು. ಯಾವ್ದು ಪೋಸ್ಟ್ ಹಂಗೆ ಮೋಸ ಮಾಡ್ತಿದ್ದೀರಾ, ಜನರು ಟೋಪಿ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದೇವೆ. ತಾಳ್ಮೆಯಿಂದ ಕುತ್ಕೋತೀನಿ. ಮೇಡಮ್ ಇದು ಅವರು ಕೇಳ್ತಾ ಇರೋದು ಮೇಡಮ್. ಈಗ ಸಮಿಟ್ ಬಗ್ಗೆ ನೀವ್ ಹೇಳಿದ್ರಿ, ಹುಡುಗರು ಪೂರ್ತಿ ಮಾಡಕ್ ಹೋಗ್ಬಿಡ, ನೀವು ಬಿಡಲ್ಲ ಅವರು ಬಿಡಲ್ಲ. ಹಾಗೆ ಅದು ಬಂದಿರ್ತಕ್ಕಂಥದ್ದು ಬಿಡಿ ಮೇಡಮ್, ಅವರೇ ಮಾತಾಡಿ. ಯೂನಿವರ್ಸಿಟಿಯಿಂದ ಬಂದಿರ್ತಕ್ಕಂಥ ಒಂದು ಕ್ಲಿಪ್ಪಿಂಗ್ಸ್, ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಿದೀವಾ? ಸರ್ಕಾರ ಇಂಪ್ಲಿಮೆಂಟ್ ಮಾಡಿದೀರಾ? ಸರ್ಕಾರದಿಂದ ಇಂಪ್ಲಿಮೆಂಟ್ ಆಗಿದ್ಯಾ? ಬೇಕಲ್ಲ. ಇವರು ಇದನ್ನ ಹಾಕಿದ್ದು ಅವ್ರ ಮೊಬೈಲ್ ಅಲ್ಲಿ ಹಾಕಿದ್ರಲ್ಲ ಕೇಂದ್ರ ಸರ್ಕಾರದಿಂದ, ಅದನ್ನೆಲ್ಲ ಯಾಕೆ ಡಿಲೀಟ್ ಮಾಡಿದಾರೆ? 11 ವಿಡಿಯೋ ಯಾಕೆ ಡಿಲೀಟ್ ಮಾಡಿದ್ರು?
ITBT ಮಂತ್ರಿಗಳು ಹೋಗಿ ಕೇಳಿದಾಗ ಅವ್ರು ಕೊಟ್ಟಿಲ್ಲ, ಅದು ದಾಖಲೆ ಕೊಡಿ ಅಂತ ಹೇಳಿದ್ರೆ ಅವ್ರಿಗೆ ಬೇರೆ ಏನೋ ತೋರಿಸಿದ್ರು, ದಾಖಲೆ ಅಂತ ತೋರಿಸಿದ್ರು, ಅದು ನೀವು ಇಷ್ಟ ಆಗ್ತಾ ಇಲ್ಲ. ಬಟ್ ಈಗ ಅವ್ರು AI ಬಗ್ಗೆ ಮಾತನಾಡ್ತಿದ್ದಾರೆ, ಅದಕ್ಕೆ ಆನ್ಸರ್ ಕೊಡ್ಲೇಬೇಕು ನೀವು. ತೋರಿಸಿ. ಭಾರತ ದೇಶದಲ್ಲೇ ಬಿಡಿಪ್ಪ ಆಯ್ತು 140